ಮೋದಿ ಎದುರೇ ಇರೋದು ಒಂದೇ ಜಾತಿ ಎಂದ ಐಶ್ವರ್ಯ ರೈ. There is only one caste, the caste of humanity. ಮೋದಿಗೆ ಸಾಮರಸ್ಯದ ಪಾಠ ಮಾಡಿದ್ರ ರೈ. There is only one language, the language of the heart. ಐಶ್ವರ್ಯ ರೈ ಬಚ್ಚನ್ ಕೂಡ ವೇದಿಕೆಯಲ್ಲಿ ಮಾತನಾಡಿದ ರೀತಿ ಎಲ್ಲರ ಹೃದಯವನ್ನ ಗೆದ್ದಿದೆ. ಪ್ರಧಾನಿ ಮೋದಿಯ ಮುಂದೆ ಹೇಳಿದ್ದು ಒಂದು ರೀತಿಯ ಪಾಠ ಆಗಿ ಕಾಣಿಸುತ್ತೆ ಎನ್ನುವುದು ನೆಟ್ನಲ್ಲಿ ಚರ್ಚೆ ಆಗ್ತಾ ಇದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ಆಂಧ್ರ ಪ್ರದೇಶದ ಪುಟ್ಪರ್ತಿಯಲ್ಲಿ ಇತ್ತೀಚೆಗೆ ಸತ್ಯ ಸಾಯಿಬಾಬಾ 100ನೇ ಜನ್ಮದಿನವನ್ನು ಆಚರಿಸಲಾಯಿತು. ಈ ಜನ್ಮದಿನ ಸಮಾರಂಭಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್, ಕೇಂದ್ರ ಸಚಿವ ರಾಮ್ ಮೋಹನ್ ನಾಯ್ಡು, ಬಾಲಿವುಡ್ ಬೆಡಗಿ ಐಶ್ವರ್ಯ ರೈ ಸೇರಿದಂತೆ ಹಲವು ವಿಶೇಷ ಅತಿಥಿಗಳು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಬಾಲಿವುಡ್ ನಟಿ ಐಶ್ವರ್ಯ ರೈ ಬಚ್ಚನ್ ಕೂಡ ವೇದಿಕೆಯಲ್ಲಿ ಮಾತನಾಡಿದ ರೀತಿ ಎಲ್ಲರ ಹೃದಯವನ್ನ ಗೆದ್ದಿದೆ. ಇವರ ಮಾತುಗಳು ಇಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಸತ್ಯ ಸಾಯಿಬಾಬಾ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನ ಪ್ರಶಾಂತಿ ನಿಲಯದಲ್ಲಿ ಲಕ್ಷಾಂತರ ಭಕ್ತರನ್ನ ಒಗ್ಗೂಡಿಸಿ ಮಾಡಲಾಯಿತು. ವೇದಿಕೆಯನ್ನೇರಿದಂತ ಐಶ್ವರ್ಯ ರೈ ಮಾತುಗಳು ಎಲ್ಲರನ್ನ ಆಕರ್ಷಿಸಿದ್ವು. ಅವರು ವೇದಿಕೆಯಲ್ಲಿ ನಿಂತು ಜಾತಿ ಮತ್ತು ಧರ್ಮಗಳ ಬಗ್ಗೆ ಒಂದು ಸುಂದರ ಪಾಠವನ್ನ ಕಲಿಸಿದ್ರು. ಇದು ಪ್ರಧಾನಿ ಮೋದಿ ಸೇರಿದಂತೆ ಎಲ್ಲರ ಮುಂದೆ ಹೇಳಿರೋದು ಬಿಜೆಪಿಗೆ ನಿಜಕ್ಕೂ ಮುಖ ಕೊಡದ ಹಾಗೆ ಆಗಿದ್ದಂತೂ ಹೌದು. There is only one caste, the caste of humanity. There is only one religion, the religion of love. There is only one language, the language of the heart. And there is only one God, and He is omnipresent. Sai Ram, Jai Hind. ಮೋದಿ ಪ್ರಧಾನಿ ಆದಾಗಿನಿಂದ ಕೇಂದ್ರದ ಬಿಜೆಪಿ ಆಳ್ವಿಕೆ ಶುರುವಾದಾಗಿನಿಂದ ಭಾರತದಾದ್ಯಂತ ಮುಸ್ಲಿಂ ವಿರೋಧಿ ದ್ವೇಷ, ಹಲ್ಲೆ ಘಟನೆಗಳು ತೀವ್ರವಾಗಿ ಏರಿಕೆಯಾಗಿದೆ ಅನ್ನೋದನ್ನ ಅಂಕಿಅಂಶಗಳೇ ಬಹಿರಂಗಪಡಿಸುತ್ತೆ. ರಾಜಕೀಯ ಪಕ್ಷಗಳ ಮುಖಂಡರು, ಧಾರ್ಮಿಕ ಮುಖಂಡರು ಕೋಮು ದ್ವೇಷದ ಜ್ವಾಲೆಯಿಂದ ದೇಶವನ್ನ ಪಾರು ಮಾಡೋ ಬದಲಿಗೆ ಅದಕ್ಕೆ ಇನ್ನಷ್ಟು ತುಪ್ಪ ಸುರಿತಿದ್ದಾರೆ. ಸೊ ಈ ಮಧ್ಯೆ ಎರಡೂ ಧರ್ಮಗಳ ಅಮಾಯಕ ಬಡ ಕುಟುಂಬದ ಯುವಕರೇ ಬೀದಿ ಹೆಣವಾಗ್ತಾ ಇರೋದು. ಬಹುಶಃ ಈ ಎಲ್ಲಾ ವಿಚಾರಗಳು ಬಾಲಿವುಡ್ ಬೆಡಗಿ ಐಶ್ವರ್ಯ ರೈ ಅವರ ಗಮನದಲ್ಲೂ ಇರಬಹುದೇನೋ. ಅದಕ್ಕೆ ಅಂತ ಅನ್ಸುತ್ತೆ ವೇದಿಕೆಯಲ್ಲಿ ಸಾಮರಸ್ಯದ ಪಾಠವನ್ನ ಮಾಡಿರೋದು. ಇನ್ನು ಐಶ್ವರ್ಯ ರೈ ಏನ್ ಹೇಳಿದ್ರು ಅನ್ನೋದನ್ನ ನೋಡೋದಾದ್ರೆ, ಇರೋದು ಒಂದೇ ಜಾತಿ, ಅದು ಮಾನವೀಯತೆ. ಇರೋದು ಒಂದೇ ಧರ್ಮ, ಅದು ಪ್ರೀತಿ. ಇರೋದು ಒಂದೇ ಭಾಷೆ, ಅದು ಹೃದಯದ ಭಾಷೆ. ಇರೋದು ಒಂದೇ ದೇವರು, ಆತ ಸರ್ವವ್ಯಾಪಿ. ಈ ಮಾತುಗಳನ್ನ ಐಶ್ವರ್ಯ ರೈ ಹೇಳುವಾಗ ಪ್ರಧಾನಿ ಮೋದಿಯ ಮುಖ ಸಪ್ಪೆಯಾಗಿದ್ದಂತೂ ಹೌದು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಜನ ವಿಡಿಯೋಗಳನ್ನ ಶೇರ್ ಮಾಡಿ ಕಮೆಂಟ್ ಮಾಡ್ತಿದ್ದಾರೆ. ಐಶ್ವರ್ಯ ರೈ ಅವರ ಮಾತುಗಳು ನೆರೆದಿದ್ದವರನ್ನ ಭಾವುಕಗೊಳಿಸಿದ್ದಂತೂ ಹೌದು. ಇನ್ನು ಈ ಹೇಳಿಕೆ ಇವತ್ತು ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಎಕ್ಸ್ ಅಂದ್ರೆ ಟ್ವಿಟರ್ ಇತ್ಯಾದಿ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲೂ ವೈರಲ್ ಆಗ್ತಾ ಇದೆ. ಹಲವಾರು ಜನ ಇದನ್ನ ಶೇರ್ ಮಾಡಿ ಇದು ನಿಜವಾದ ಸಂದೇಶ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಕೆಲವರು ಇದನ್ನ ಬಿಜೆಪಿ ಸರ್ಕಾರದ ಹಿಂದುತ್ವ ಚಿಂತನೆಯ ಜೊತೆಗೆ ಹೋಲಿಕೆ ಮಾಡ್ತಿದ್ದಾರೆ. ಸೊ ಬಿಜೆಪಿ ಸರ್ಕಾರ ಸಾಮಾನ್ಯವಾಗಿ ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮವನ್ನ ಒತ್ತಿ ಹೇಳುತ್ತೆ. ಮುಸ್ಲಿಮರ ವಿರುದ್ಧ ಕೆಲವೊಮ್ಮೆ ವಿವಾದಗಳು ಸಹ ಉಂಟು ಮಾಡುತ್ತೆ. ಆದ್ರೆ ಐಶ್ವರ್ಯ ರೈ ಮಾತುಗಳು ಎಲ್ಲರೂ ಒಂದೇ ಎಂಬ ಸಂದೇಶವನ್ನ ನೀಡ್ತಾ ಇದೆ. ಸೊ ಇದು ಪ್ರಧಾನಿ ಮೋದಿ ಅವರ ಮುಂದೆ ಹೇಳಿದ್ದು ಒಂದು ರೀತಿಯ ಪಾಠ ಆಗಿ ಕಾಣಿಸುತ್ತೆ ಅಂತ ಇಂಟರ್ನೆಟ್ ನಲ್ಲಿ ಚರ್ಚೆಗಳು ಶುರುವಾಗಿದೆ. ಇನ್ನು ಈ ಘಟನೆಯಿಂದ ಪ್ರತಿಯೊಬ್ಬರು ಕಲಿಯೋದು ಸಾಕಷ್ಟಿದೆ. ಐಶ್ವರ್ಯ ರೈ ಅಂತಹ ಸೆಲೆಬ್ರಿಟಿಗಳು ಸಾರ್ವಜನಿಕ ವೇದಿಕೆಯಲ್ಲಿ ಇಂತಹ ಸಂದೇಶಗಳನ್ನ ನೀಡೋದು ಒಂದು ಉತ್ತಮ ಉದಾಹರಣೆ. ಇಂದಿನ ರಾಜಕೀಯ ಮತ್ತು ಸಾಮಾಜಿಕ ವಾತಾವರಣದಲ್ಲಿ ಪ್ರೀತಿ ಮತ್ತು ಮಾನವೀಯತೆಯ ಬಗ್ಗೆ ಮಾತಾಡೋದು ಬೇಕಾಗಿದೆ. ಹಾಗಾಗಿ ಮಾತಾಡೋರು ಸಹ ಬೇಕಾಗಿದ್ದಾರೆ. ಇನ್ನು ಐಶ್ವರ್ಯ ರೈ ಇಡೀ ವೃತ್ತಿ ಜೀವನದಲ್ಲಿ ಕಾಂಟ್ರವರ್ಸಿಗಳಿಂದ ದೂರಾನೇ ಉಳಿದವರು. ತಮ್ಮ ಕುಟುಂಬ, ದಾಂಪತ್ಯದ ಬಗ್ಗೆ ಗಾಳಿ ಸುದ್ದಿ ಹರಡಿದಾಗ್ಲೂ ತಮ್ಮ ಘನತೆಯ ನಡವಳಿಕೆಯಿಂದ ಸ್ವಾಭಿಮಾನದ ರಾಯಭಾರಿಯಂತೆ ಬದುಕಿದವರು. ಐಶ್ವರ್ಯ ರೈ ಅವರು ಮೋದಿ ಭಕ್ತರಿಂದ ಟ್ರೋಲ್ಗೆ ಒಳಗಾಗಬಹುದೇನೋ, ಆದ್ರೆ ಆಕೆಯ ಮಾತು ಮತ್ತೆ ಮತ್ತೆ ಕೋಮುವಾದಿಗಳನ್ನ ಕೆಣಕಲಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.